ನಮಸ್ಕಾರ ಗೆಳೆಯರೆ, ಇವತ್ತು ನಾವು ಕಂಟಿನ್ಯೂಷನ್ ಆಫ್ ದ GTTC ಕ್ಲಾಸಸ್ ಬಗ್ಗೆ ಮಾಡೋಣ ಅಂತ. ನೋಡಿ, GTTC ನಲ್ಲಿ ಮೆಕಾಟ್ರಾನಿಕ್ಸ್, ECE ಅಂಡ್ ಟ್ರಿಪಲ್ ಇ ಬಗ್ಗೆ ರಿಲೇಟೆಡ್ ಇದು ಪೇಪರ್ 1 ಅಂದ್ರೆ ಇದು ಟೆಕ್ನಿಕಲ್ ಪೇಪರ್ ಆಗಿರುತ್ತೆ. ಈ ಪೇಪರ್ ರಿಲೇಟೆಡ್ ನಾನು ನಿಮಗೆ ಕ್ಲಾಸಸ್ನ ಮಾಡ್ತಾ ಇದ್ದೇನೆ. ಅಂಡ್ ಈ ಮಾಡುವಂತಹ ಪೋರ್ಷನ್ಸ್ ಇಟ್ ಈಸ್ ಅಪ್ಲಿಕೇಬಲ್ ಫಾರ್ ಲೆಕ್ಚರರ್ ಅಂಡ್ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ ಇನ್ ಮೆಕಾಟ್ರಾನಿಕ್ಸ್ ಅಂಡ್ ECE as well as for inspector grade 2 in diploma in electronics and technician grade 3 and grade 4 ಇದರಲ್ಲಿ ಡಿಪ್ಲೊಮಾ in electronics and communication, mechatronics ಮತ್ತೆ ಹಾಗೂ electrical and then the ITI holders in electrician ಇವರೆಲ್ಲರಿಗೂ ಸಹ applicable ಇರುತ್ತೆ. The questions, the common type of questions which are of very interesting questions. So ಈ questions ನ ತಗೊಂಡು ನಾನು ಸಾಲ್ವ್ ಮಾಡ್ತಾ ಇದ್ದೀನಿ. So let us continue with the paper solution. Okay. ನೋಡಿ ಗೈಸ್, ದ ವೆರಿ ಫಸ್ಟ್ ಕ್ವಶನ್ ವಿಚ್ ಈಸ್ ಆಸ್ಕಿಂಗ್ ಅಬೌಟ್ ಏನಂತಂದ್ರೆ ದ ಬ್ಯಾಂಡ್ ಯಾವುದು ಏನ್ ಹೇಳ್ತಿದ್ದಾರೆ ನೋಡಿ. ದ ಬ್ಯಾಂಡ್ ಗ್ಯಾಪ್ ಆಫ್ ಎಲಿಮೆಂಟ್ಸ್ ಅರೇಂಜ್ಡ್ ಇನ್ ಅಸೆಂಡಿಂಗ್ ಆರ್ಡರ್ ಯಾವುದು ಅನ್ನೋದು ಚೂಸ್ ಮಾಡಿ ಅಂತ ಕೊಟ್ಟಿದ್ದಾನೆ. ಫಸ್ಟ್ ಬ್ಯಾಂಡ್ ಗ್ಯಾಪ್ ಅಂದ್ರೆ ಏನು? ಫಸ್ಟ್ ಬ್ಯಾಂಡ್ ಅಂದ್ರೆ ಏನು? ಬ್ಯಾಂಡ್ ಅಂತಂದ್ರೆ ನಮಗೆ 3 ಬ್ಯಾಂಡ್ಸ್ ಬರುತ್ತೆ. ವ್ಯಾಲೆನ್ಸ್ ಬ್ಯಾಂಡ್, ಕಂಡಕ್ಷನ್ ಬ್ಯಾಂಡ್, ಫಾರ್ಬಿಡನ್ ಬ್ಯಾಂಡ್. ಈ 3 ಬ್ಯಾಂಡ್ಸ್ ಅನ್ನ ತಗೊಂಡ್ರೆ ಸಿಲಿಕಾನ್ ಇರ್ಬೋದು, ಜರ್ಮೇನಿಯಂ ಇರ್ಬೋದು, ಇನ್ನು ಬೇರೆ ಯಾವುದೇ ಒಂದು ಮೆಟೀರಿಯಲ್ ಇರ್ಬೋದು, ಆಂಟಿಮೋನಿ ಇರ್ಬೋದು, ಆರ್ಸೆನಿಕ್ ಇರ್ಬೋದು, ಓಕೆ, ಯಾವುದನ್ನ ಇರ್ಬೋದು. ಈ ವ್ಯಾಲೆನ್ಸ್ ಬ್ಯಾಂಡ್ ಅಲ್ಲಿ ನಮಗೆ ವ್ಯಾಲೆನ್ಸ್ ಎಲೆಕ್ಟ್ರಾನ್ಸ್ ಇರ್ತವೆ. ಏನಿರುತ್ತೆ? ವ್ಯಾಲೆನ್ಸ್ ಎಲೆಕ್ಟ್ರಾನ್ಸ್ ಇರುತ್ತೆ. ಸೊ ಅದೇ ತರ FB ಅಂದೇನು ಫಾರ್ಬಿಡನ್ ಬ್ಯಾಂಡ್, ಇದೇನ್ ಮಾಡುತ್ತೆ? ಬ್ಯಾಂಡ್ ಅಲ್ಲಿ ಯಾವುದೇ ತರ ಎಲೆಕ್ಟ್ರಾನ್ಸ್ ವ್ಯಾಲೆನ್ಸ್ ಇಂದ ಕಂಡಕ್ಷನ್ ಬ್ಯಾಂಡ್ ಹೋಗಕ್ಕೆ ಬಿಡಲ್ಲ. ಆ ಬ್ಯಾಂಡಿನ ಸ್ಟ್ರೆಂತೆ ಈಗ ನಮಗೆ ಬ್ಯಾಂಡ್ ಗ್ಯಾಪ್ ಅಂತ ಅಂದ್ರೆ ಮೀನಿಂಗ್. ಈ ಕಂಡಕ್ಷನ್ ಬ್ಯಾಂಡ್ ಅಂದೇನು? ಆಕ್ಚುಲ್ ಆಗಿ ಎಲೆಕ್ಟ್ರಾನ್ಸ್ ಫ್ಲೋ ಆಗೋದಿಲ್ಲ. ಎಲೆಕ್ಟ್ರಾನ್ಸ್ ಇರ್ಬೋದು ಅಥವಾ ಹೋಲ್ಸ್ ಇರ್ಬೋದು. ಒಟ್ಟಲ್ಲಿ ವ್ಯಾಲೆನ್ಸ್ ಯಾವ್ದಿರುತ್ತೆ? ವ್ಯಾಲೆನ್ಸ್ ಬ್ಯಾಂಡ್ ಇಂದ ಹಿಡಿದು ನಿಮ್ಗೆ ಕಂಡಕ್ಷನ್ ಬ್ಯಾಂಡ್ ವರೆಗೂ ಯಾವಾಗ ಫ್ಲೋ ಆಗುತ್ತೆ ಆಗ ನಾವೇನಂತೀವಿ? ನಾವು ಎಲೆಕ್ಟ್ರಿಸಿಟಿ ಈಸ್ ಪಾಸಿಂಗ್ ಅಂತ ಹೇಳ್ಬೋದು. ಎಲೆಕ್ಟ್ರಿಸಿಟಿ ಈಸ್ ಪಾಸಿಂಗ್ ಆರ್ ದ ಎಲೆಕ್ಟ್ರಿಕ್ ಕರೆಂಟ್ ಈಸ್ ಫ್ಲೋಯಿಂಗ್ ಇನ್ ಎ ಸರ್ಕ್ಯೂಟ್ ಅಂತ ಕರಿಬೋದು. ಸೊ ಈಗ ಈ ಪರ್ಟಿಕ್ಯುಲರ್ ಕೇಸಲ್ಲಿ ತಗೊಂಡ್ರೆ ಒಂದು ಬ್ಯಾಂಡ್ ಗ್ಯಾಪ್ ಬಂದ್ಬಿಟ್ಟು ಈ ದ ಬ್ಯಾಂಡ್ ಗ್ಯಾಪ್ ಅನ್ನೋದು ದ ಗ್ಯಾಪ್ ಬಿಟ್ವೀನ್ ದ ವ್ಯಾಲೆನ್ಸ್ ಬ್ಯಾಂಡ್ ಅಂಡ್ ದ ಕಂಡಕ್ಷನ್ ಬ್ಯಾಂಡ್, ಈ ಎರಡು ನಡುವಲ್ಲಿ ಏನ್ ಗ್ಯಾಪ್ ಬಂದಿದೆ ಅಲ್ವಾ, ಈ ಗ್ಯಾಪ್ ನ ನಾವೇನಂತ ಕರಿತೀವಿ? ಫಾರ್ಬಿಡನ್ ಬ್ಯಾಂಡ್ ಅಂತ ಕರಿತೀವಲ್ಲ, ಈ ಬ್ಯಾಂಡ್ ನೇ ನಾವು ಬ್ಯಾಂಡ್ ಗ್ಯಾಪ್ ಅಂತ ಕರಿತೀವಿ. ಇಲ್ಲಿಂದ ಇಲ್ಲಿವರೆಗೂ ಹೋಗೋದಕ್ಕೆ ಎಷ್ಟು ಎನರ್ಜಿ ಲೆವೆಲ್ ಬೇಕು? ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ಎಲೆಕ್ಟ್ರಾನ್ಸ್ ಇದೆ, ಓಕೆ, ಇಲ್ಲಿ ಎಲೆಕ್ಟ್ರಾನ್ಸ್ ಇದೆ, ಇಲ್ಲಿ ಹೋಲ್ಸ್ ಇದೆ. ಹೋಲ್ಸ್ ನಾನು ಈ ತರ ಸರ್ಕಲ್ಸ್ ಹಾಕ್ತೀನಿ. ಹೋಲ್ಸ್ ಇದೆ, ಎಲೆಕ್ಟ್ರಾನ್ಸ್ ಇದೆ. ಇದು ಜಂಪ್ ಆಗಬೇಕು ಈ ಬಾಟಮ್ ಲೈನ್ ಇಂದ ಅಪ್ಪರ್ ಲೈನ್ ಕಂಡಕ್ಷನ್ ಬ್ಯಾಂಡ್ ವರ್ಗೆ ಹೋಗ್ಬೇಕು ಅಂತಂದ್ರೆ ಈ ಫಾರ್ಬಿಡನ್ ಬ್ಯಾಂಡ್ ನ ಬ್ರೇಕ್ ಮಾಡ್ಕೊಂಡು ಹೋಗ್ಬೇಕು. ಬ್ರೇಕ್ ಮಾಡೋದಕ್ಕೆ ಬೇಕಾಗಿರೋಂತಹ ಎನರ್ಜಿ ಎಷ್ಟು? ಫಾರ್ ಸಿಲಿಕಾನ್, ಫಾರ್ ಜರ್ಮೇನಿಯಂ, ಫಾರ್ ಆಂಟಿಮೋನಿ, ಫಾರ್ ಆರ್ಸೆನಿಕ್, ಬೋರಾನ್ ಇರ್ಬೋದು, ಫಾಸ್ಫರಸ್ ಇರ್ಬೋದು, ಯಾವುದೇ ಮೆಟೀರಿಯಲ್ ಇರ್ಬೋದು, ಎಲಿಮೆಂಟ್ ಇರ್ಬೋದು. ದಿಸ್ ಆರ್ ಆಲ್ ಇವೆಲ್ಲ ಸೆಮಿ ಕಂಡಕ್ಟರ್ ಮೆಟೀರಿಯಲ್ಸ್. ಓಕೆ, ಎಲ್ಲ ಸೆಮಿ ಕಂಡಕ್ಟರ್ ಮೆಟೀರಿಯಲ್ಗೆ ಇದೇ ತರ ಒಂದು ಪ್ರಾಪರ್ಟಿ ಬೇಕಾಗುತ್ತೆ. ನಾನೀಗ ಇಲ್ಲಿ ಕೊಟ್ಟಿರುವಂತಹ ಚಾರ್ಟ್ ಬಗ್ಗೆ ಮಾತ್ರನೇ ಹೇಳ್ತೀನಿ. ಡೈಮಂಡ್ ಇರ್ಬೋದು, ಜರ್ಮೇನಿಯಂ ಇರ್ಬೋದು, ಸಿಲಿಕಾನ್ ಇರ್ಬೋದು. ನಿಮ್ಗೆ ಆನ್ಸರ್ ಮಾಡ್ಬೇಕಂತಂದ್ರೆ ಫಸ್ಟ್ ಇದ್ರ ವ್ಯಾಲ್ಯೂಸ್ ನಿಮ್ಗೆ ಗೊತ್ತಿರಬೇಕು. ಏನು? ಬ್ಯಾಂಡ್ ಗ್ಯಾಪಿನ ವ್ಯಾಲ್ಯೂಸ್. ಈಗ ಫಾರ್ ಎಕ್ಸಾಂಪಲ್ ಸಿಲಿಕಾನ್ ಅಂತ ತಗೊಂಡ್ರೆ, ಜರ್ಮೇನಿಯಂ ಅಂತ ತಗೊಂಡ್ರೆ ಹಾಗೂ ಡೈಮಂಡ್ ಅಂತ ತಗೊಂಡ್ರೆ ಎಷ್ಟಿದೆ ಗ್ಯಾಪ್? ಸಿಲಿಕಾನ್ ಅಲ್ಲಿ ನೋಡಿ 1.1 ಎಲೆಕ್ಟ್ರಾನ್ ವೋಲ್ಟ್ಸ್ ಅಷ್ಟು ಎನರ್ಜಿ ಕೊಟ್ರೆ ವ್ಯಾಲೆನ್ಸ್ ಬ್ಯಾಂಡ್ ಇಂದ ಕಂಡಕ್ಷನ್ ಬ್ಯಾಂಡ್ಗೆ ನಾವು ಮೂವ್ ಮಾಡ್ಬೋದು. ಆ ಬ್ಯಾಂಡ್ ಗ್ಯಾಪ್ ನ ಇಷ್ಟು ಅಂತ ಡಿಫೈನ್ ಮಾಡ್ತೀವಿ. ಎಷ್ಟು? 1.1 ಎಲೆಕ್ಟ್ರಾನ್ ವೋಲ್ಟ್ಸ್. ಯೂನಿಟ್ ಕೇಳ್ಬೋದು ಗೈಸ್ ನಿಮಗೆ ನಾಳೆ. ಬ್ಯಾಂಡ್ ಗ್ಯಾಪ್ ಆಗಿರ್ಬೋದು. ಒಂದು ಗ್ಯಾಪ್ ನ ನಾವು ಹೇಗೆ ಡಿಫೈನ್ ಮಾಡ್ತೀವಿ ಸೆಮಿ ಕಂಡಕ್ಟರ್ ಅಲ್ಲಿ ಅಂತಂದ್ರೆ ಇನ್ ಎಲೆಕ್ಟ್ರಾನ್ ವೋಲ್ಟ್ಸ್ ಅಲ್ಲೇ ಡಿಫೈನ್ ಮಾಡ್ತೀವಿ. ಓಕೆ, ಅಂಡ್ ನೆಕ್ಸ್ಟ್ ಕಮಿಂಗ್ ಟುವರ್ಡ್ಸ್ ದ ಜರ್ಮೇನಿಯಂ. ಜರ್ಮೇನಿಯಂ ಬಂದ್ರೆ ಸಿಲಿಕಾನ್ಗಿಂತ ಸ್ವಲ್ಪ ಕಡಿಮೆ, 0.67 ಎಲೆಕ್ಟ್ರಾನ್ ವೋಲ್ಟ್ಸ್. ಓಕೆ, ಅಂಡ್ ಅದೇ ತರ ಡೈಮಂಡ್ ಬಂದ್ರೆ 5.5 ಎಲೆಕ್ಟ್ರಾನ್ ವೋಲ್ಟ್ಸ್ ಬೇಕಾಗುತ್ತೆ ಗೈಸ್. ಓಕೆ, 5.5 ಎಲೆಕ್ಟ್ರಾನ್ ವೋಲ್ಟ್ಸ್ ಬೇಕಾಗುತ್ತೆ. ಈಗ ಈ 3 ವ್ಯಾಲ್ಯೂಸ್ ನಿಮ್ಗೆ ಗೊತ್ತಿದೆ.
ಈ 3 ವ್ಯಾಲ್ಯೂಸ್ನ ನೋಡಿಕೊಂಡು ನಾವು ಒಂದು ಅಸೆಂಡಿಂಗ್ ಆರ್ಡರ್ ಅಂದ್ರೆ ಹೇಗೆ ಆರ್ಡರ್ ಸಹ ಗೊತ್ತಿರ್ಬೇಕು ನಿಮಗೆ. ಅಸೆಂಡಿಂಗ್ ಆರ್ಡರ್ ಅಂತ ಅದು ಜಾಸ್ತಿನಿಂದ ಕಡಿಮೆ ಬರೆದು ಬಿಡೋಣ, ಕಡಿಮೆನಿಂದ ಜಾಸ್ತಿ ಬರೆದು ಬಿಡೋಣ, ಕನ್ಫ್ಯೂಷನ್ ಅಲ್ಲಿ ಇರಬಾರ್ದು. ಅಸೆಂಡಿಂಗ್ ಅಂದೇನು, ರೈಸ್ ಆಗೋದು, ಬಾಟಮ್ ಟು ಟಾಪ್ ಅಪ್ರೋಚ್ ಅಂತ ಕರಿತೀವಿ. ಓಕೆ, ಏನಿದು ಬಾಟಮ್ ಟು ಟಾಪ್ ಅಪ್ರೋಚ್. ಓಕೆ, ಒಂದು ಬಾಟಮ್ ಟು ಟಾಪ್ ಅಪ್ರೋಚ್ ವಿ ಆಲ್ವೇಸ್ ಕಾಲ್ ಇಟ್ ಆಸ್ ಎ ಅಸೆಂಡಿಂಗ್. ಓಕೆ, ಇದನ್ನ ನಾವು ಅಸೆಂಡಿಂಗ್ ಆರ್ಡರ್ ಅಂತ ಕರಿತೀವಿ. ಈಗ ಬಾಟಮ್ ಅಲ್ಲಿ ಯಾವ್ದಿದೆ ಅಂದ್ರೆ ಯಾವ್ದು ಕಡಿಮೆ ಹೋಲಿಸ್ಕೊಟ್ರೆ ನಮಗೆ ಸ್ಟಾರ್ಟ್ ಆಗುತ್ತೆ, ಅದು ಜರ್ಮೇನಿಯಂ. 0.67 ವೋಲ್ಟ್ಸ್ ಕೊಟ್ರೆ ಸಾಕು. ಅದಕ್ಕೆ ನಾವೇನಂತ ಕರಿತೀವಿ, ಜರ್ಮೇನಿಯಂಗೆ 0.3 ವೋಲ್ಟ್ಸ್ ಕೊಟ್ರೆ ಸಾಕು, ಸ್ಟಾರ್ಟ್ ಆಗ್ಬಿಡುತ್ತೆ ಕಂಡಕ್ಷನ್ ಅಲ್ಲೇ ಅಂತೀವಿ. ಸಿಲಿಕಾನ್ ಅಂದ್ರೆ 0.7 ವೋಲ್ಟ್ಸ್. ಅದೇ ತರ ಇದಾದ ಅಂದ್ರೆ 3.5 ವೋಲ್ಟ್ಸ್ ಆ ಲೆವೆಲ್ ಅಲ್ಲಿ ಕೊಡ್ಬೇಕು. ಓಕೆ, ಈಗ ಜರ್ಮೇನಿಯಂ ಆಯ್ತು. ನೆಕ್ಸ್ಟ್ ಲೆವೆಲ್ ಯಾವುದು, ಸಿಲಿಕಾನ್. ನೆಕ್ಸ್ಟ್ ಲೆವೆಲ್ ಯಾವುದು, ಡೈಮಂಡ್. ಅಂದ್ರೆ ಅಸೆಂಡಿಂಗ್ ಅಲ್ಲಿ ಬರುವಂತದ್ದು ಫಸ್ಟ್ ಜರ್ಮೇನಿಯಂ, ಆದ್ಮೇಲೆ ಸಿಲಿಕಾನ್, ಆದ್ಮೇಲೆ ಡೈಮಂಡ್ ಗ್ಯಾಸ್. ಸೊ ಇಲ್ಲಿ ಇವಾಗ ಆಪ್ಷನ್ಸ್ ನೋಡಿದೆ ನಿಮಗೆ, ದ ಥರ್ಡ್ ಆಪ್ಷನ್ ವಿಚ್ ಶೋಸ್ ವೆರಿ ಕ್ಲಿಯರ್ಲಿ ದ ಜರ್ಮೇನಿಯಂ, ಸಿಲಿಕಾನ್ ಅಂಡ್ ಡೈಮಂಡ್. ಸೊ ಇದು ನಿಮ್ಮ ಅಸೆಂಡಿಂಗ್ ಆರ್ಡರ್ ಆಗಿದೆ. ಇವಾಗ ಇದನ್ನೇ ಅವರು ಡಿಸೆಂಡಿಂಗ್ ಆರ್ಡರ್ ಅಲ್ಲಿ ಕೇಳಿದ್ರೆ ಏನ್ ಮಾಡಬೇಕು, ಡೈಮಂಡ್, ಸಿಲಿಕಾನ್, ಜರ್ಮೇನಿಯಂ. ಇದು ನಿಮಗೆ ಡಿಸೆಂಡಿಂಗ್ ಆರ್ಡರ್ ಆಗುತ್ತೆ. ಅಂದ್ರೆ ಹೈಯೆಸ್ಟ್ ಇಂದ ಲೋಯೆಸ್ಟ್. ಓಕೆ, ಅದು ಡಿಸೆಂಡಿಂಗ್ ಆರ್ಡರ್ ಆಗುತ್ತೆ, ಇದು ಅಸೆಂಡಿಂಗ್ ಆರ್ಡರ್ ಆಗುತ್ತೆ. ಓಕೆ, ಸೊ ಈಗ ಈ ಪರ್ಟಿಕ್ಯುಲರ್ ಕ್ವಶನ್ ಅಲ್ಲಿ ಅಸೆಂಡಿಂಗ್ ಆರ್ಡರ್ ಕೇಳಿದ್ದಾರೆ. ಸೊ ನಮಗೆ ರೈಟ್ ಆನ್ಸರ್ ಬಂದು ಫಸ್ಟ್ ಈಸ್ ಜರ್ಮೇನಿಯಂ, ದ ಸೆಕೆಂಡ್ ಈಸ್ ಸಿಲಿಕಾನ್ ಅಂಡ್ ದ ಥರ್ಡ್ ಈಸ್ ದ ಡೈಮಂಡ್. ಓಕೆ, ಇಷ್ಟು ನಿಮಗೆ ನೆನಪಿರ್ಬೇಕು ಗೈಸ್. ಒಂದು ಬ್ಯಾಂಡ್ ಬಗ್ಗೆ ಕೊಟ್ಟಿದ್ದಾರೆ ಅಂತಂದ್ರೆ ನೀವು ಇಷ್ಟು ಹೇಳಕ್ಕೆ ನೆನಪಿದ್ರೆ ಸಾಕು. ಯು ಗೈಸ್ ಕ್ಯಾನ್ ರೈಟ್ ಅಬೌಟ್ ದಿಸ್ ಎನಿ ಟೈಪ್ ಆಫ್ ಕ್ವಶನ್ಸ್ ವಿತ್ ರೆಸ್ಪೆಕ್ಟ್ ಟು ದ ಬ್ಯಾಂಡ್ ಕ್ರೈಟೇರಿಯಾ. ಸೊ ಈಗ ದ 12th ಕ್ವಶನ್ ನೋಡೋಣ. 12th ಕ್ವಶನ್ ನೋಡಿ, ಮೇಜರ್ ಪಾರ್ಟ್ ಆಫ್ ದಿ ಕರೆಂಟ್ ಇನ್ ಆನ್ ಇಂಟ್ರೆನ್ಸಿಕ್ ಸೆಮಿ ಕಂಡಕ್ಟರ್ ಇಸ್ ಡ್ಯೂ ಟು ಯಾವುದು. ನಾನು ನಿನ್ನೆ ಎಕ್ಸ್ಪ್ಲೇನ್ ಮಾಡಬೇಕಾದಾಗ ನಿಮ್ಗೆ ಹೇಳಿದ್ದೆ, ಇಂಟ್ರೆನ್ಸಿಕ್ ಸೆಮಿ ಕಂಡಕ್ಟರ್ ಅಂದ್ರೆ ಏನು, ಪ್ಯೂರ್ ಸೆಮಿ ಕಂಡಕ್ಟರ್. ಪ್ಯೂರ್ ಸೆಮಿ ಕಂಡಕ್ಟರ್, ಈ ಪ್ಯೂರ್ ಸೆಮಿ ಕಂಡಕ್ಟರ್ ಅಲ್ಲಿ ಯಾವ್ದು ಬರುತ್ತೆ, ಸಿಲಿಕಾನ್ ಬರುತ್ತೆ, ಜರ್ಮೇನಿಯಂ ಬರುತ್ತೆ. ಓಕೆ, ಈ ಪ್ಯೂರ್ ಸೆಮಿ ಕಂಡಕ್ಟರ್ ಅಲ್ಲಿ ಮೇಜರ್ ಪಾರ್ಟ್ ಆಫ್ ದಿ ಕರೆಂಟ್ ಯಾವುದು ಅಂತ ಕೇಳ್ತಾನೆ. ಸೊ ಸಿಲಿಕಾನ್ ಮತ್ತೆ ಜರ್ಮೇನಿಯಂ ಆಗಿರೋ ಇವೆಲ್ಲ 4th ಗ್ರೂಪ್ ವ್ಯಾಲೆನ್ಸ್ ಎಲೆಕ್ಟ್ರಾನ್ಸ್ ಅಂತ ಕರಿತೀವಿ. ಎಲೆಕ್ಟ್ರಾನ್, ಇಲ್ಲೊಂದು ಎಲೆಕ್ಟ್ರಾನ್, ಇಲ್ಲೊಂದು ಎಲೆಕ್ಟ್ರಾನ್, ಇಲ್ಲೊಂದು ಎಲೆಕ್ಟ್ರಾನ್. ಈ ತರ ಗ್ರೂಪಿಂಗ್ ಆಗೋಗಿರುತ್ತೆ. ಎಲೆಕ್ಟ್ರಾನ್ ಟು ಎಲೆಕ್ಟ್ರಾನ್, ಎಲೆಕ್ಟ್ರಾನ್ ಟು ಎಲೆಕ್ಟ್ರಾನ್, ಎಲೆಕ್ಟ್ರಾನ್ ಟು ಎಲೆಕ್ಟ್ರಾನ್, ಈ ತರ ಪೈರಿಂಗ್ ಆಗೋಗಿರುತ್ತೆ. ಎಲೆಕ್ಟ್ರಾನ್ಸ್ ಟು ಎಲೆಕ್ಟ್ರಾನ್, 4 ವ್ಯಾಲೆನ್ಸ್ ಎಲೆಕ್ಟ್ರಾನ್ಸ್ ಒಂದು ಬಾಂಡ್ ಫಾರ್ಮೇಶನ್ ಆಗೋಗಿರುತ್ತೆ. ಅದೇ ತರ ಸಿಮಿಲರ್ಲಿ ಫಾರ್ ಜರ್ಮೇನಿಯಂ, ಇಲ್ಲಿ SI ಬದಲು G ಅಂತ ಬರ್ಕೋಬಹುದು ನೀವು. ಓಕೆ, ಸೊ ಈಗ ಅವ್ನು ಕೇಳ್ತಿರೋದನ್ನು ಮೇಜರ್ ಪಾರ್ಟ್ ಆಫ್ ಕರೆಂಟ್ ಇಂಟ್ರೆನ್ಸಿಕ್ ಸೆಮಿ ಕಂಡಕ್ಟರ್ ಅಲ್ಲಿ, ಈ ತರ ಇರೋ ಸೆಮಿ ಕಂಡಕ್ಟರ್ ಅಲ್ಲಿ ನಮಗೆ ಮೇಜರ್ ಪಾರ್ಟ್ ಆಫ್ ದಿ ಕರೆಂಟ್ ಯಾವುದು ಅಂತ ಕೇಳ್ತಾನೆ. ಇಲ್ಲಿ ನೋಡಿ, ಇಲ್ಲೆಲ್ಲ ನೋಡಿದೆ ನಿಮಗೆ ಬ್ಯಾಂಡ್ ಬಗ್ಗೆನೇ ಕೊಟ್ಟಿದ್ದಾನೆ. ಏನು, ಒಂದು ಕಂಡಕ್ಷನ್ ಬ್ಯಾಂಡ್, ಒಂದು ವ್ಯಾಲೆನ್ಸ್ ಬ್ಯಾಂಡ್, ಒಂದು ಹೋಲ್ಸ್ ಇನ್ ದ ವ್ಯಾಲೆನ್ಸ್ ಬ್ಯಾಂಡ್, ಇನ್ನೊಂದು ಥರ್ಮಲಿ ಜನರೇಟೆಡ್ ಎಲೆಕ್ಟ್ರಾನ್ಸ್. ಸೊ ಈಗ ನಿಮಗೆ ಒಂದು ಮೇಜರ್ ಕರೆಂಟ್ ಅನ್ನೋದು ಯಾವ ಬ್ಯಾಂಡ್ ಇಂದ ಬರುತ್ತೆ, ಒಂದು ವ್ಯಾಲೆನ್ಸ್ ಬ್ಯಾಂಡ್, ಫಾರ್ಬಿಡನ್ ಬ್ಯಾಂಡ್, ಇನ್ನೊಂದು ಕಂಡಕ್ಷನ್ ಬ್ಯಾಂಡ್. ಸೊ ಈಗ ನೋಡ್ಕೊಂಡ್ರೆ ವ್ಯಾಲೆನ್ಸ್ ಬ್ಯಾಂಡ್ ಎಲೆಕ್ಟ್ರಾನ್ಸ್ ಅಂತ ಅಂದ್ರೆ ಹೇಳಕ್ ಆಗುತ್ತಾ, ವ್ಯಾಲೆನ್ಸ್ ಬ್ಯಾಂಡ್ ಎಲೆಕ್ಟ್ರಾನ್ಸ್ ಆಕ್ಚುಲಿ ಕಂಡಕ್ಷನ್ಗೆ ಹೋಗ್ಬೇಕು ತಾನೆ. ಬಟ್ ಇಲ್ಲಿ ಒಂದು ಏನಂತಂದ್ರೆ ಇದು ಪ್ಯೂರ್ ಇರೋದ್ರಿಂದ ಎಲ್ಲಾನು 4 ವ್ಯಾಲೆನ್ಸ್ ಎಲೆಕ್ಟ್ರಾನ್ಸ್ ಆಲ್ರೆಡಿ ಬ್ಲಾಕ್ ಆಗಿದೆ. ಸೊ ವ್ಯಾಲೆನ್ಸ್ ಬ್ಯಾಂಡ್ ಅಲ್ಲಿ ಏನು ಕಂಡಕ್ಷನ್ ಆಗಲ್ಲ, ಬಿಕಾಸ್ ಆಲ್ ಹ್ಯಾವ್ ಬಿನ್ ಫಿಕ್ಸ್ಡ್, ಏನು ಒಂದು ಬಾಂಡ್ ಆಗೋಗಿದೆ. ಬಟ್ ಇದರಲ್ಲಿ ಹೋಗ್ಬೇಕು ಅಂತಂದ್ರೆ, ಕರೆಂಟ್ ಪಾಸ್ ಆಗಬೇಕು ಅಂದ್ರೆ ಏನ್ ಮಾಡ್ಬೇಕು, ನಾವು ಇದನ್ನ ಬ್ರೇಕ್ ಮಾಡ್ಬೇಕು. ವಿ ಹ್ಯಾವ್ ಟು ಬ್ರೇಕ್ ಇಟ್ ದಿಸ್ ಬಾಂಡ್. ಈ ಬಾಂಡ್ ನ ಬ್ರೇಕ್ ಮಾಡ್ಬೇಕಂದ್ರೆ ಏನ್ ಮಾಡೋಕೆ, ಎನರ್ಜಿ ಕೊಡ್ಬೇಕಾಗತ್ತೆ. ಏನ್ ಎನರ್ಜಿ, ಆ ಎನರ್ಜಿನ ನಾವು ಫರ್ಮಿ ಎನರ್ಜಿ ಅಂತ ಕರಿತೀವಿ. ಏನೋ ಒಂದು ಟೆಂಪರೇಚರ್ ಕೊಡ್ಬೇಕು. ಫರ್ಮಿ ಎನರ್ಜಿ ಏನು, ವಿ ಹ್ಯಾವ್ ಟು ಗಿವ್ ಎ ಟೆಂಪರೇಚರ್. ಟೆಂಪರೇಚರ್ ಕೊಟ್ರೆ ಲೈಟ್ ಆಗಿ ಆಂಬಿಯಂಟ್ ಟೆಂಪರೇಚರ್ಗೂ ಸಹ, ಅಂದ್ರೆ ಆಂಬಿಯಂಟ್ ಅಂತ ಅಂದ್ರೆ ಎಷ್ಟು, ಫಾರ್ ಎಕ್ಸಾಂಪಲ್ 300 ಕೆಲ್ವಿನ್ ರೂಮ್ ಟೆಂಪರೇಚರ್ಗೂ ಸಹ ಸ್ವಲ್ಪ ಎಲೆಕ್ಟ್ರಾನ್ಸ್ ಬ್ರೇಕ್ ಆಗುತ್ತೆ. 300 ಕೆಲ್ವಿನ್ಗೂ ಸಹ ಇದನ್ನ ಎನರ್ಜಿ ಲೆವೆಲ್, ನಾವು ಫರ್ಮಿ ಎನರ್ಜಿ ಲೆವೆಲ್ ಅಂತ ಕರಿತೀವಿ. ಸೊ ಈ ಎನರ್ಜಿ ಲೆವೆಲ್ಗೆ ನಿಮಗೆ ಈ ಎಲೆಕ್ಟ್ರಾನ್ಸ್ ಬಾಂಡ್ ಬ್ರೇಕ್ ಆಗುತ್ತೆ. ಆ ಬ್ರೇಕ್ ಆಗಿದ್ಮೇಲೆ ಎಲ್ಲಿಗೆ ಹೋಗುತ್ತೆ ಅಂತಂದ್ರೆ, ದೀಸ್ ಎಲೆಕ್ಟ್ರಾನ್ಸ್ ವಿಲ್ ಮೂವ್ ಫ್ರಮ್ ವ್ಯಾಲೆನ್ಸ್ ಟು ದ ಕಂಡಕ್ಷನ್ ಬ್ಯಾಂಡ್. ಸೊ ನಿಮಗೆ ಮೇಜಾರಿಟಿ ಆಫ್ ಎಲೆಕ್ಟ್ರಾನ್ಸ್ ಎಲ್ಲಿರುತ್ತೆ ಅಂತಂದ್ರೆ ಒಂದು ಕಂಡಕ್ಷನ್ ಬ್ಯಾಂಡ್ ಎಲೆಕ್ಟ್ರಾನ್ಸ್ ಅಲ್ಲಿ ಮಾತ್ರನೇ ಪಾಸಿಬಲ್. ಇಲ್ಲಿ ನಿಮ್ಗೆ ಆಲ್ರೆಡಿ ಕೆಲವು ಎಲೆಕ್ಟ್ರಾನ್ಸ್ ಇರುತ್ತೆ ಬಟ್ ಕಂಡಕ್ಷನ್ ಆಗ್ತಿರಲ್ಲ.
ಆಸ್ ಅಂಡ್ ವೆನ್ ಈ ಬ್ಯಾಂಡ್ ಇಂದ ಈ ಬ್ಯಾಂಡ್ ಬರುತ್ತೆ ಅವಾಗ ಯುವರ್ ಕಂಡಕ್ಷನ್ ಸ್ಟಾರ್ಟ್ಸ್ ಫ್ಲೋಯಿಂಗ್. ಸೊ ಹಾಗಾಗಿ ಒಂದು ಪ್ಯೂರ್ ಸೆಮಿ ಕಂಡಕ್ಟರ್ ಇರ್ಬೋದು, ಇಂಟ್ರೆನ್ಸಿಕ್ ಸೆಮಿ ಕಂಡಕ್ಟರ್ ಅಲ್ಲಿ ನಿಮಗೆ ಕಂಡಕ್ಷನ್ ಬ್ಯಾಂಡ್ ಅಲ್ಲೇ ಯು ಕ್ಯಾನ್ ಸಿ ದ ಮೆಜಾರಿಟಿ ಆಫ್ ದ ಎಲೆಕ್ಟ್ರಾನ್ಸ್ ವಿಚ್ ಆರ್ ಫ್ಲೋಯಿಂಗ್. ಓಕೆ, ಅದರಿಂದಾನೇ ನಮಗೆ ಕರೆಂಟ್ ಸ್ಟಾರ್ಟ್ ಆಗುತ್ತೆ. ಸೊ ವ್ಯಾಲೆನ್ಸ್ ಬ್ಯಾಂಡ್ ಇಂದ ಆಗಲ್ಲ. ನಾನು ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿರ್ತಾರೆ, ವ್ಯಾಲೆನ್ಸ್ ಬ್ಯಾಂಡ್ ಆಲ್ರೆಡಿ ಗ್ರೂಪಿಂಗ್ ಆಗೋದಿದೆ. ಸೊ ಯು ಕ್ಯಾನಾಟ್ ಮೇಕ್ ಎನಿ ಕಂಡಕ್ಷನ್. ಹೋಲ್ಸ್ ಇನ್ ವ್ಯಾಲೆನ್ಸ್ ಬ್ಯಾಂಡ್, ನೋ. ಹೋಲ್ಸ್ ಇರ್ಬೋದು, ಎಲೆಕ್ಟ್ರಾನ್ಸ್ ಇರ್ಬೋದು, ನಾಟ್ ಪಾಸಿಬಲ್. ಥರ್ಮಲಿ ಜನರೇಟೆಡ್ ಎಲೆಕ್ಟ್ರಾನ್ಸ್, ಎಸ್, ಥರ್ಮಲ್ ಆಗಿ ನೀವು ಹೀಟ್ ಕೊಡಬೇಕು, ಬಟ್ ಥರ್ಮಲ್ ಇಂದನೇ ಎಲೆಕ್ಟ್ರಾನ್ಸ್ ಜನರೇಟ್ ಆಗುತ್ತೆ ಅನ್ನೋದು ಇಟ್ ಈಸ್ ನಾಟ್ ರೈಟ್ ಒನ್. ಬಿಕಾಸ್ ಇಲ್ಲಿ ಎಲೆಕ್ಟ್ರಾನ್ಸ್ ಜನರೇಟ್ ಆಗಲ್ಲ. ಯು ಹ್ಯಾವ್ ಟು ಬ್ರೇಕ್ ದ ಬಾಂಡ್ ಅಷ್ಟೇ. ಯು ಹ್ಯಾವ್ ಟು ಬ್ರೇಕ್ ದ ಬಾಂಡ್ ವಿಚ್ ಇಸ್ ಆಲ್ರೆಡಿ ಕ್ರಿಯೇಟೆಡ್. ಈ ಬಾಂಡ್ ಏನು ಕ್ರಿಯೇಟ್ ಆಗಿದೆ, ಈ ಬಾಂಡ್ ನೀವು ಬ್ರೇಕ್ ಮಾಡಬೇಕು. ಬ್ರೇಕ್ ಮಾಡಿದ್ರೆ ಸಾಕು, ಇಟ್ ವಿಲ್ ಸ್ಟಾರ್ಟ್ ಫ್ಲೋಯಿಂಗ್ ಇನ್ ದ ಸರ್ಕ್ಯೂಟ್. ಓಕೆ, ದ ರೆಸ್ಟ್ ಆಲ್ ಆಪ್ಷನ್ಸ್ ಆರ್ ನಾಟ್ ಅಪ್ಲಿಕೇಬಲ್. ಓಕೆ, ನೆಕ್ಸ್ಟ್. ಈಗ ನೋಡಿ, ಒಂದು ಕಾನ್ಫಿಗರೇಷನ್ ಕೊಟ್ಟಿದ್ದಾರೆ. ವಾಟ್ ಈಸ್ ದ ಟೈಪ್ ಆಫ್ ಆಂಪ್ಲಿಫೈಯರ್ ಕಾನ್ಫಿಗರೇಷನ್ ಗಿವನ್ ಬಿಲೋ? ಏನಿದು ಕಾನ್ಫಿಗರೇಷನ್ ನೋಡಿ. ಒಂದು ಟ್ರಾನ್ಸಿಸ್ಟರ್ ಅಂದ್ರೆ ಏನಿರಬೇಕು, ಒಂದು ಬೇಸ್ ಇರಬೇಕು. ಬೇಸ್ ಇಲ್ಲಿ ಕೊಟ್ಟಿದ್ದಾನೆ. ಈ ಕಡೆ ಏನಿದೆ, ಕಲೆಕ್ಟರ್ ಇದೆ. ಇಲ್ಲಿ ಏನಿದೆ, ಎಮಿಟರ್ ಇದೆ. ಓಕೆ, ಎಮಿಟರ್ ಇದೆ. ಎಮಿಟರ್ಗೆ ಡೈರೆಕ್ಷನ್ ಇಂಪಾರ್ಟೆಂಟ್. ಡೈರೆಕ್ಷನ್ ಔಟ್ ಗೋಯಿಂಗ್ ಇದೆ ಅಂತಂದ್ರೆ ಯಾವ ಟೈಪ್ ಇದು, NPN ಟ್ರಾನ್ಸಿಸ್ಟರ್. ಅದೇ ಡೈರೆಕ್ಷನ್ ಒಳಗಡೆ ಇದ್ರೆ ಯಾವ ಟೈಪ್, ಅದು PNP ಟ್ರಾನ್ಸಿಸ್ಟರ್. ಓಕೆ, ಇವೆರಡು ನೆನಪಿರ್ಲಿ. ಹಾಗೀಗ ನಿಮಗೆ ಡೈರೆಕ್ಷನ್ ಹೊರಗಡೆ ಕೊಟ್ಟಿದ್ದಾನೆ. ನಮ್ಗೆ ಗೊತ್ತಿದೆ ಇದು ಯಾವುದು, NPN ಟೈಪ್ ಟ್ರಾನ್ಸಿಸ್ಟರ್. ಬಟ್ ಯಾವ ಕಾನ್ಫಿಗರೇಷನ್ ಅನ್ನೋದು ಒಂದು ಬೇಸ್ ಕಾಮನ್ ಬೇಸಾ ಅಥವಾ ಕಾಮನ್ ಕಲೆಕ್ಟರಾ ಅಥವಾ ಕಾಮನ್ ಎಮಿಟರಾ ಅಂತ ಕರಿತೀವಿ. ಕಾಮನ್ ಅಂದ್ರೆ ಏನು, ಕಾಮನ್ ಟು ದ ಅದರ್ ಟು ಟರ್ಮಿನಲ್ಸ್. ಇವಾಗ ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿದ್ರೆ ಕಾಮನ್ ಆಗಿ ಬೇಸ್ಗೆ ಮತ್ತೆ ಎಮಿಟರ್ಗೆ ಯಾವ್ದು ಕಾಮನ್ ಆಗಿದೆ. ಫಾರ್ ಎಕ್ಸಾಂಪಲ್ ನಾನು ಫಸ್ಟ್ ಬೇಸ್ ಹೇಳ್ತೀನಿ. ಇದು ಬೇಸ್ ಅನ್ಕೊಳ್ಳಿ. ಬೇಸ್ ಇಂದ ನಾನು ಇಲ್ಲಿ ಕಲೆಕ್ಟರ್ ಇದೆ ಅನ್ಕೊಳ್ಳಿ, ಇಲ್ಲಿ ನಮಗೆ ಎಮಿಟರ್ ಇದೆ. ಓಕೆ, ಅಥವಾ ಇದು ಎಮಿಟರ್, ಇದು ಕಲೆಕ್ಟರ್ ಅಂತ ಅನ್ಕೊಳ್ಳಿ. ಓಕೆ, ದಿಸ್ ಇಸ್ ಎಮಿಟರ್, ಇದು ಕಲೆಕ್ಟರ್. ಓಕೆ, ಈಗ ಇಲ್ಲಿ ಒಂದು ಓಲ್ಡ್ ಇನ್ಪುಟ್ ಆಯ್ತು, ಇದು ಇನ್ಪುಟ್ ಅಂಡ್ ಹಿಯರ್ ಈಸ್ ಯುವರ್ ಔಟ್ಪುಟ್. ಯಾವಾಗ ನಾವು ಕಂಪೇರ್ ಮಾಡ್ಕೊಳ್ಳೋದು ಕಾಮನ್ ಹೆಂಗೆ ಅಂತಂದ್ರೆ ವಿತ್ ರೆಸ್ಪೆಕ್ಟ್ ಟು ಇನ್ಪುಟ್ ಅಂಡ್ ದ ಔಟ್ಪುಟ್. ಇನ್ಪುಟ್ ಎಲ್ಲಿ ಕೊಡ್ತಾ ಇದೀವಿ, ಎಮಿಟರ್ ಟು ಬೇಸ್ ಕೊಡ್ತಾ ಇದೀವಿ. ಔಟ್ಪುಟ್ ಎಲ್ಲಿ ಕೊಡ್ತಾ ಇದೀವಿ, ಇನ್ಪುಟ್ ಎಲ್ಲಿ ಕೊಡ್ತಾ ಇದೀವಿ, ಒಂದು ಎಮಿಟರ್ ಟು ಬೇಸ್ ಅಂಡ್ ಔಟ್ಪುಟ್ ಎಲ್ಲಿ ಕೊಡ್ತಾ ಇದೀವಿ, ಕಲೆಕ್ಟರ್ ಟು ಬೇಸ್. ಅಂದ್ರೆ ಇವೆರಡರಲ್ಲೂ ಕಾಮನ್ ಆಗಿ ಯಾವ್ದಿದೆ, ಬೇಸ್ ಇದೆ. ಸೊ ಹಾಗಾಗಿ ಇದನ್ನ ನಾವು ಕಾಮನ್ ಬೇಸ್ ಕಾನ್ಫಿಗರೇಷನ್ ಅಂತ ಕರಿಬಹುದು. ಅದೇ ತರ ಸಿಮಿಲರ್ ಆಗಿ ನೀವು ಈ ಸರ್ಕ್ಯೂಟ್ ಅನ್ನು ನೋಡಿದ್ರೆ ಕಾಮನ್ ಆಗಿ ಯಾವ್ದಿದೆ ನೋಡಿ, ಎಮಿಟರ್ ಔಟ್ ಗೋಯಿಂಗ್ ಅಲ್ಲಿ ಹೋಗ್ಬಿಟ್ಟಿದೆ, ಔಟ್ಪುಟ್ ಹತ್ರ ಇದೆ. ಕಾಮನ್ ಆಗಿ ಇನ್ಪುಟ್ ಅಲ್ಲಿ ಯಾವ್ದಿದೆ, ಒಂದು ಬೇಸ್ ಇದೆ, ಇನ್ನೊಂದು ಯಾವ್ದಿದೆ ನೋಡಿ, ಟರ್ಮಿನಲ್ ಕಲೆಕ್ಟರ್ಗೆ ಹೋಗಿದೆ. ಅಂದ್ರೆ ಇನ್ಪುಟ್ ಅಲ್ಲಿ ನಿಮಗೆ ಬೇಸ್ ಟು ಕಲೆಕ್ಟರ್ ಇದೆ ಅಂಡ್ ಔಟ್ಪುಟ್ ಅಲ್ಲಿ ಯಾವ್ದಿದೆ, ಔಟ್ಪುಟ್ ಅಲ್ಲಿ ಒಂದು ಕಲೆಕ್ಟರ್ ಇಲ್ಲಿದೆ, ಇನ್ನೊಂದು ಏನಿದೆ, ಎಮಿಟರ್ ಇದೆ. ಸೊ ಎಮಿಟರ್ ಟು ಕಲೆಕ್ಟರ್ ಔಟ್ಪುಟ್ ಅಲ್ಲಿ, ಅಂದ್ರೆ ಇವೆರಡರಲ್ಲಿ ಕಾಮನ್ ಯಾವ್ದಿದೆ, ಕಲೆಕ್ಟರ್. ಸೊ ಇದು ಒಂದು ಕಾಮನ್ ಕಲೆಕ್ಟರ್ ಕಾನ್ಫಿಗರೇಷನ್. ಸೊ ಹಾಗಾಗಿ ದ ರೈಟ್ ಆನ್ಸರ್ ವಿಲ್ ಬಿ ಯುವರ್ ಕಾಮನ್ ಕಲೆಕ್ಟರ್. ಸೊ ಕಾಮನ್ ಎಮಿಟರ್ ಅಂದ್ರೆ ಸಿಮಿಲರ್ ಆಗಿ ಇಲ್ಲಿ ಎಮಿಟರ್ ಬರುತ್ತೆ ಅಷ್ಟೇ. ಓಕೆ, ಕಾಮನ್ ಆಗಿ ಎಮಿಟರ್ ಬರುತ್ತೆ. ಸೊ ದಿಸ್ ಇಸ್ ಹೌ ಯು ನೀಡ್ ಟು ಐಡೆಂಟಿಫೈ. ಕಾಮನ್ ಬೇಸ್ ನಾವು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ವಿ. ಸೊ ಹಿಯರ್ ಇಟ್ ಈಸ್ ಕಾಮನ್ ಬೇಸ್ ಕಾನ್ಫಿಗರೇಷನ್. ಓಕೆ, ಸೊ ಇಷ್ಟು ಅಬೌಟ್ ದ ಕಾನ್ಫಿಗರೇಷನ್ಸ್ ಗೈಸ್. ಓಕೆ, ಟೈಪ್ ಆಫ್ ದಿ ಕಾನ್ಫಿಗರೇಷನ್ಸ್. ಇನ್ನು ನೆಕ್ಸ್ಟ್ ಕೊಟ್ಟಿರೋದು ಯಾವುದು, ಆಂಪ್ಲಿಫೈರ್ ಅಂತಂದ್ರೆ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಇದೇನ್ ಮಾಡುತ್ತೆ, ಪ್ಯಾರಾಫ್ರೇಸ್ ಅಂದ್ರೆ ಒನ್ ಆಫ್ ದಿ ಟೈಪ್ ಆಫ್ ಆಂಪ್ಲಿಫೈರ್. ಇದೇನ್ ಮಾಡುತ್ತೆ, ಸಿಗ್ನಲ್ ಸ್ಟ್ರೆಂತ್ ನ ಜಾಸ್ತಿ ಮಾಡುತ್ತೆ. ಸಿಗ್ನಲ್ ಸ್ಟ್ರೆಂತ್ ನ ಜಾಸ್ತಿ ಮಾಡುವಂತದ್ದು ನಾವು ಒಂದು ಆಂಪ್ಲಿಫೈರ್ ಅಂತ ಕರಿತೀವಿ. ಫಾರ್ ದಿಸ್ ಪರ್ಟಿಕ್ಯುಲರ್ ಕ್ವಶನ್ ದ ರೈಟ್ ಆನ್ಸರ್ ವಿಲ್ ಬಿ ಯುವರ್ ಕಾಮನ್ ಕಲೆಕ್ಟರ್. ಓಕೆ, ನೆಕ್ಸ್ಟ್. ಟು ರಿಮೂವ್ ದ ಮೆಟಲ್ ಫ್ರಮ್ ದ ಸರ್ಫೇಸ್ ವಿಚ್ ಒನ್ ಈಸ್ ಯೂಸ್ಡ್. ನೋಡಿ, ಒಂದು ಬಾಡಿ ಇದೆ, ಐ ಮೀನ್ ಮೆಟಲ್ ಇದೆ ಅಂತ ಇಟ್ಕೊಳ್ಳಿ. ಇದ್ರ ಮೇಲೆ ಮೆಟಲ್, ಇದೆಲ್ಲ ಮೆಟಲ್ ಇಂದಾನೆ ಮಾಡಿದ್ದಾರೆ. ನೀವು ಈ ಪೋರ್ಷನ್ ನ ಕಟ್ ಮಾಡಬೇಕು. ಈ ಪೋರ್ಷನ್ ನ ಕಟ್ ಮಾಡ್ಬೇಕಂತ ಇಟ್ಕೊಳ್ಳಿ. ಈ ಪೋರ್ಷನ್ ನನಗೆ ಬೇಕಾಗಿಲ್ಲ, ಕಟ್ ಮಾಡಬೇಕು. ಈ ಪೋರ್ಷನ್ ನಾನು ರಿಮೂವ್ ಮಾಡ್ಬೇಕು. ಆಗ ನಂದು ಹೇಗೆ ಬರುತ್ತೆ, ಹೀಗೆ ಬರುತ್ತೆ. ಸ್ವಲ್ಪ ಡ್ರಾಯಿಂಗ್ ಇದು ಮಾಡಿದ್ದೀನಿ. ಸೊ ಈ ಶೇಪಲ್ಲಿ ಬರುತ್ತೆ. ಅಂದ್ರೆ ಈ ಶೇಪು ನನಗೆ ಈ ತರ ಕಟ್ ಮಾಡಬೇಕು ಅಂತಂದ್ರೆ ಐ ಹ್ಯಾವ್ ಟು ಯೂಸ್ ಫೈಲ್. ವೈರ್ ಸ್ಟ್ರಿಪ್ಪರ್ ಅಲ್ಲ. ವೈರ್ ಸ್ಟ್ರಿಪ್ಪರ್ ಏನಕ್ಕೆ ಯೂಸ್ ಮಾಡ್ತೀವಿ, ವೈರ್ನ
ಸ್ಟ್ರಿಪ್ ಆಫ್ ಮಾಡಕ್ಕೆ ಯೂಸ್ ಮಾಡ್ತೀವಿ. ಅಂದೇನು ವೈರ್ ಮೇಲೆ ಇರೋ ಬಟ್ಟೆನ ತೆಗಿಯಕ್ಕೆ ಯೂಸ್ ಮಾಡ್ತೀವಿ. ಸ್ಟ್ರಿಪ್ ಅಂದೇನು, ಸ್ಟ್ರಿಪ್ ಆಫ್ ಅಂತಂದ್ರೆ ಬಟ್ಟೆ ತೆಗೆದು ಬಿಡೋದು ಇದ್ರದ್ದು. ಬಟ್ಟೆ ಅಂದೇನು, ವೈರ್ ಕಂಡಕ್ಟರ್ಗೆ ಏನು ಬಟ್ಟೆ ಇರುತ್ತೆ, ಇನ್ಸುಲೇಷನ್ ಅನ್ನೋದು ಇರುತ್ತೆ. ಆ ಇನ್ಸುಲೇಷನ್ನ ತೆಗೆದು ಬಿಡ್ಬೇಕು ಅಷ್ಟೇ. ಓಕೆ, ಅವಾಗ ಏನಾಗುತ್ತೆ, ಪ್ಯೂರ್ ಕಂಡಕ್ಟರ್ ಮಾತ್ರನೇ ಕಾಣುತ್ತೆ. ಓಕೆ, ಅದಕ್ಕಾಗಿ ನಾವೇನು ಮಾಡೋದು, ವೈರ್ ಸ್ಟ್ರಿಪ್ಪರ್ ಯೂಸ್ ಮಾಡ್ತೀವಿ. ನಿಯಾನ್ ಟೆಸ್ಟ್ ಏನಕ್ಕೆ, ಟೆಸ್ಟ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಇದರಲ್ಲಿ ಮೆಟಲ್ನ ರಿಮೂವ್ ಮಾಡೋಕ್ಕೆ ಯೂಸ್ ಮಾಡಲ್ಲ. ಸ್ಕ್ರೂ ಡ್ರೈವರ್ ಏನಕ್ಕೆ, ಸ್ಕ್ರೂನ ಟೈಟ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ. ದಿಸ್ ಇಸ್ ಆಲ್ಸೋ ನಾಟ್ ಅಪ್ಲಿಕೇಬಲ್. ಸೊ ದ ರೈಟ್ ಆನ್ಸರ್ ಈಸ್ ದ ಫೈಲ್ ಓನ್ಲಿ. ಫೈಲ್ನ ನಾವೇನಕ್ಕೆ ಯೂಸ್ ಮಾಡ್ತೀವಿ, ಒಂದು ಮೆಟಲ್ನ ರಿಮೂವ್ ಮಾಡೋದಕ್ಕೆ ಫೈಲ್ನ ಯೂಸ್ ಮಾಡ್ತೀವಿ ಗೈಸ್. ಓಕೆ, ಕಮಿಂಗ್ ಟು ನೆಕ್ಸ್ಟ್ ಕ್ವಶನ್. ಹೌ ದ ವ್ಯಾಲ್ಯೂ ಆಫ್ ಕೆಪಾಸಿಟೆನ್ಸ್ ಕ್ಯಾನ್ ಬಿ ಡಿಕ್ರೀಸ್ಡ್. ಫಸ್ಟ್ ಕೆಪಾಸಿಟೆನ್ಸ್ ಅಂದ್ರೆ ನಿಮ್ಗೆ ಗೊತ್ತಿದೆ, ನಾನು ಹೇಳಿದೆ ಏನು, ಎರಡು ಪ್ಲೇಟ್ ಇರುತ್ತೆ. ಪ್ಲೇಟ್ ಅಲ್ಲಿ ಏನು ಚಾರ್ಜರ್ ಸ್ಟೋರ್ ಆಗಿರುತ್ತೆ. ಈ ಚಾರ್ಜರ್ ಸ್ಟೋರ್ ಆಗಿದೆ ಅಂದ್ರೆ ಏನ್ ಮೀನಿಂಗು, ಇದು ಸ್ಟೋರ್ಸ್ ಏನ್ ಸ್ಟೋರ್ ಮಾಡುತ್ತೆ, ಎಲೆಕ್ಟ್ರಿಕ್ ಚಾರ್ಜ್ ನ ಸ್ಟೋರ್ ಮಾಡುತ್ತೆ. ಇದು ನೆನ್ಪಿಟ್ಕೊಳ್ಳಿ. ಇಲ್ಲೇನೇನಿದೆ, ಎರಡು ಪ್ಲೇಟ್ ಇದೆ, ಒಂದು ಪಾಸಿಟಿವ್ ಪ್ಲೇಟ್, ಇನ್ನೊಂದು ನೆಗೆಟಿವ್ ಪ್ಲೇಟ್, ಮತ್ತೆ ಇನ್ನು ಎರಡು ಟರ್ಮಿನಲ್ಸ್ ಇದೆ, ಒಂದು ಪಾಸಿಟಿವ್ ಟರ್ಮಿನಲ್, ಇನ್ನೊಂದು ನೆಗೆಟಿವ್ ಟರ್ಮಿನಲ್. ಓಕೆ, ಬಟ್ ಮೇಜರ್ ಆಗಿ ಕೆಪಾಸಿಟನ್ಸ್ ಏನಕ್ಕೆ ಯೂಸ್ ಮಾಡ್ತೀವಿ, ಚಾರ್ಜಸ್ ನ ಸ್ಟೋರ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಒಂದು ವೋಲ್ಟೇಜ್ ಕೊಡ್ತೀವಿ, ಚಾರ್ಜಸ್ ಸ್ಟೋರ್ ಆಗುತ್ತೆ. ಬಟ್ ಈಗ ಇಲ್ಲಿ ಕೆಪಾಸಿಟನ್ಸ್ ವ್ಯಾಲ್ಯೂ ನಾವು ಯಾವ್ದ್ರಲ್ಲಿ ಮೆಷರ್ ಮಾಡ್ತೀವಿ, ಫ್ಯಾರೆಡ್ ಅಲ್ಲಿ ಮೆಷರ್ ಮಾಡ್ತೀವಿ. ಫ್ಯಾರೆಡ್ ಅಲ್ಲಿ ಮೆಷರ್ ಮಾಡಬೇಕಾದಾಗ ಎಷ್ಟು ಫ್ಯಾರೆಡ್ ಕಡಿಮೆ ಆಗಿದೆ. ಇವಾಗ ಕೆಪಾಸಿಟನ್ಸ್ ವ್ಯಾಲ್ಯೂ ಕಡಿಮೆ ಆಗಬೇಕು ಅಂತಂದ್ರೆ ನಿಮಗೆ ಕೆಪಾಸಿಟನ್ಸ್ ರಿಲೇಶನ್ಶಿಪ್ ಗೊತ್ತಾಗಬೇಕು. ಕೆಪಾಸಿಟನ್ಸ್ ರಿಲೇಶನ್ಶಿಪ್ ಬಂದು ಎಪ್ಸಿಲಾನ್ ನಾಟ್ ಎಪ್ಸಿಲಾನ್ ಆರ್ ಎ ಬೈ ಡಿ ಅಂತ ಕರಿತೀವಿ. ಅಂದ್ರೆ ಏನು, ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಏರಿಯಾ ಆಫ್ ದಿ ಪ್ಲೇಟ್ಸ್ ಅಂಡ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ದ ಡಿಸ್ಟೆನ್ಸ್. ಈಗ ಯಾವ್ದು ಡಿನಾಮಿನೇಟರ್ ಅಲ್ಲಿ ಇದೆ, ಈಗ ನಮಗೆ ಡಿಕ್ರೀಸ್ ಆಗಬೇಕು, ಈ ಕೆಪಾಸಿಟನ್ಸ್ ವ್ಯಾಲ್ಯೂ ಡಿಕ್ರೀಸ್ ಆಗ್ಬೇಕಂತಂದ್ರೆ ನಾನೇನ್ ಮಾಡಬೇಕು, ಇದರ ಏರಿಯಾನ ಕಡಿಮೆ ಮಾಡಬೇಕು ಅಥವಾ ಡಿಸ್ಟೆನ್ಸ್ ನ ಜಾಸ್ತಿ ಮಾಡಬೇಕು. ಡಿಸ್ಟೆನ್ಸ್ ಜಾಸ್ತಿ ಮಾಡಿದ್ರೆ ಕೆಪಾಸಿಟನ್ಸ್ ಕಡಿಮೆ ಆಗುತ್ತೆ, ಅಥವಾ ಏರಿಯಾನ ಕಡಿಮೆ ಮಾಡಿದ್ರು ಸಹ ನಮ್ಗೆ ಕೆಪಾಸಿಟನ್ಸ್ ಕಡಿಮೆ ಆಗುತ್ತೆ. ಇವಾಗ ಏನ್ ಕೊಟ್ಟಿದ್ದಾರೆ ಅವರು, ಇಲ್ಲಿ ನೋಡಿ, ಇನ್ಕ್ರೀಸ್, ಇದು ಸಿಂಬಲ್ ಯಾಕೆ ಹಾಕಿದಾರೆ, ಇನ್ಕ್ರೀಸ್ ಅಂತ ಬರಿಬೇಕಿತ್ತಲ್ಲ ನಾನು. ಓಕೆ, ಇನ್ಕ್ರೀಸ್ ದ ಪ್ಲೇಟ್ ಆಫ್ ದಿ ಏರಿಯಾ ಆಫ್ ದಿ ಪ್ಲೇಟ್ಸ್, ಇನ್ಕ್ರೀಸ್ ಪ್ಲೇಟ್ ಏರಿಯಾ ಅಂತ ಕೊಟ್ಟಿದ್ದಾನೆ. ಸೊ ಇದು ಪ್ಲೇಟ್ ಏರಿಯಾ ಜಾಸ್ತಿ ಮಾಡಿದ್ರೆ ಕೆಪಾಸಿಟನ್ಸ್ ಜಾಸ್ತಿ ಆಗುತ್ತೆ. ಸೊ ದಿಸ್ ಈಸ್ ನಾಟ್ ದ ರೈಟ್ ಆನ್ಸರ್. ಈಗ ರೆಸಿಸ್ಟೆನ್ಸ್ ಆಫ್ ದಿ ಪ್ಲೇಟ್ಸ್ ಅಂತ ಕೊಟ್ಟರೆ ಇದು ಇರ್ರಿಲೆವೆಂಟ್. ಓಕೆ, ಈಗ ಡಿಸ್ಟೆನ್ಸ್ ಆಫ್ ದಿ ಪ್ಲೇಟ್ ನೋಡಿ, ಇಲ್ಲಿ ಇನ್ಕ್ರೀಸ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಪ್ಲೇಟ್ಸ್ ಅಂತ ಕೊಟ್ಟಿದ್ದಾನೆ. ಸೊ ಇವಾಗ ಈ ಡಿಸ್ಟೆನ್ಸ್ ಬಿಟ್ವೀನ್ ದ ಪ್ಲೇಟ್ಸ್ ನ ಇನ್ಕ್ರೀಸ್ ಮಾಡಿದಾನೆ, ಕೆಪಾಸಿಟನ್ಸ್ ಡಿಕ್ರೀಸ್. ಸೊ ದಿಸ್ ಈಸ್ ಯುವರ್ ರೈಟ್ ಆನ್ಸರ್. ಅಂಡ್ ನೆಕ್ಸ್ಟ್ ಕ್ವಶನ್ ಏನು, ನೆಕ್ಸ್ಟ್ ಆಪ್ಷನ್ ಏನು ಕೊಟ್ಟಿದ್ದಾರೆ, ಯೂಸಿಂಗ್ ಹೈ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಮೆಟೀರಿಯಲ್. ಹೈ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಮೆಟೀರಿಯಲ್ ಯೂಸ್ ಮಾಡಿದ್ರೆ ಇಲ್ಲಿ ಯೂಸ್ ಆಗುತ್ತೆ ಬಿಟ್ರೆ, ಈ ಏರಿಯಾನಲ್ಲಿ ಯೂಸ್ ಆಗುತ್ತೆ ಬಿಟ್ರೆ ನಿಮಗೆ ಕೆಪಾಸಿಟನ್ಸ್ ವ್ಯಾಲ್ಯೂ ಕಡಿಮೆ ಮಾಡೋದ್ರಲ್ಲಿ ಯೂಸ್ ಆಗಲ್ಲ. ಸೊ ದಿಸ್ ಈಸ್ ವಾಟ್ ಆಲ್ ಅಬೌಟ್ ಟುಡೇಸ್ ಪರ್ಟಿಕ್ಯುಲರ್ ಕ್ವಶನರ್ ಇಸ್. ಸೊ ಈ ವಿಡಿಯೋ ನಾನು ಮಾಡ್ತಿರೋದು ನಿಮಗೆ ಲೈಕ್ ಆಗಿದೆ ಅಂತಂದ್ರೆ ದಯಮಾಡಿ ಲೈಕ್ ಬಟನ್ನ ಕ್ಲಿಕ್ ಮಾಡಿ ಆ್ಯಂಡ್ ನಿಮ್ಮೆಲ್ಲ ಗೆಳೆಯರಿಗೆ ಶೇರ್ ಮಾಡಿ ಗೈಸ್, ಸೊ ದಟ್ ಪ್ರತಿಯೊಬ್ಬರಿಗೆ ಗೊತ್ತಾಗುತ್ತೆ. ಓಕೆ, ಪ್ರತಿಯೊಬ್ಬರಿಗೆ ಗೊತ್ತಾಗುತ್ತೆ ದಟ್ ವಿ ಆರ್ ಮೇಕಿಂಗ್ GTTC ಕ್ಲಾಸಸ್ ಅಂತೇಳಿ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರ್ಯಾರು ಹೊಸದಾಗಿ ನೋಡ್ತಾ ಇದ್ದೀರಾ, ಇದೇ ಥರ ನಾನು ಇನ್ನೂ ತುಂಬ ವೀಡಿಯೋಸ್ ಹಾಕ್ತಾ ಇರ್ತೀನಿ ನಿಮ್ಮ ಎಕ್ಸಾಮ್ ತನಕ. ಐ ವಿಶ್ ಯು ಆಲ್ ದಿ ಬೆಸ್ಟ್ and prepare well and get the job guys. Okay, see you in the next session. Thank you once again.